ಗುಡ್ಡದಾಗ ಹೋದಾಗ ಒಂದು 100 ಮಂದಿ ಗುಡ್ಡದಾಗ ಹೋದಾಗ ಆಕಾಶವಾಣಿ ಹಾಕಿದೆ. ಅದು ಎಲ್ಲರಿಗೂ ಹೇಳ್ತದೆ, ನೀವು ಕಣ್ಣು ಕಟ್ಕೊಂಡು ಹೋದ್ರಿ ಅಂದರೆ ಇದ್ರ ಗುಡ್ಡದಾಗ ಮುಂದೆ ನಿಮಗೆ ಅಲ್ಲೊಂದು ವಿಶಾಲವಾದ ಮೈದಾನ ಸಿಗ್ತದೆ, ಒಂದು ಸ್ವರ್ಗ ಸಿಗ್ತದೆ ನಿಮಗೆ. ಅಲ್ಲಿ ನಿಮಗೆ ಏನು ಬೇಕಾದ ಎಲ್ಲ ವಸ್ತುಗಳು ಸಿಗ್ತಾವೆ. ನೀವು ನಿಮ್ಮ ಅಂಗಿ ಹರಿದು ಕಟ್ಕೊಂಡು ನೀವು ಹೋಗಬೇಕು. ಕಟ್ಕೊಂಡ್ರಿ ಅಂದರೆ ನಿಮ್ಗೆ ಅಲ್ಲಿ ದೇವತೆಗಳು ಸಿಗ್ತಾರೆ. ಅದೊಂದು ದೊಡ್ಡ ಇದಿರ್ತದೆ. ನಿಮಗೆ ಬೇಕಾದ ಹೋಟೆಲು, ಊಟ, ತಿಂಡಿ, ನಿಮಗೆಲ್ಲ ಆಸ್ಪತ್ರೆಗಳು ಎಲ್ಲ ವೈಭವ ಸಿಗ್ತದೆ. ಕಟ್ಕೊಂಡು ಹೋಗ್ರಿ ಅಂತ ಒಂದು ಆಕಾಶವಾಣಿ ಹಾಕೋದು. ಎಲ್ಲರೂ ಹೊರದು ಕಟ್ಕೋತಾರೆ. ಒಂದು 4-5 ಮಂದಿ ಕಟ್ಕೊಳ್ದು ಹೋಗ್ತಾರೆ. ಹಂಗೆ ಹೋಗ್ತಾರೆ ಅವ್ರು. ಹಂಗೆ ಹೋದ ಮೇಲೆ ಕನಿಗೆ ನಿಂತ ಮೇಲೆ ದಂಡಿ ಬರ್ತದೆ. ದಂಡು ನಿಂತ ಮೇಲೆ ಮತ್ತೆ ಆಕಾಶವಾಣಿ ಹಾಕೋದು. ಯಾರ್ಯಾರು ಕಟ್ಕೊಂಡಿಲ್ಲ ಅವ್ರು ಬೇರೆ ನಿಂತರು. ಇವರೆಲ್ಲರೂ ಅಂತಾರೆ, ನೋಡ್ರಿ ಶಿಕ್ಷೆ ಹಾಕೋದೇನು, ನಾವು ಕಟ್ಕೊಂಬಂದ್ವಿ, ನಮಗೆ ಸ್ವರ್ಗ ಬರ್ತದೆ ಅಂತ ಭಾಳ ಖುಷಿ ಒಳಗಿರ್ತಾರೆ ಇವರು. ನೀವು ಬೇರೆ ನಿಂದ್ರಿ ಅಂತ. ನೀವು ಮತ್ತೆ ಯಾಕೆ ಕಟ್ಕೊಳ್ಳಿಲ್ಲ ಅಂತ ನೀ ಹೇಳಿದಿಲ್ಲ, ನಾ ದೇವ್ರಿಗೆ ಹುಟ್ಟೀನಿ ಅಂಥೇಳಿ. ನಾವು ದೇವರಿಗೆ ಹುಟ್ಟಿವಿ, ಯಾಕೆ ಕಟ್ಕೋಬೇಕು ಅನ್ನಿಸ್ತು. ನೀ ಯಾರಿಗೆ ಹುಟ್ಟಿ, ನೀ ಹೆಂಗೆ ಹುಟ್ಟಿ ಹಂಗೆ ನಾವು ಹುಟ್ಟಿವಿ. ಅದಕ್ಕೆ ನಮಗೆ ಕಟ್ಕೊಳ್ಳೋದು ಅವಶ್ಯಕತೆ ಅನಿಸ್ತಿಲ್ಲ. ಅದಕ್ಕೆ ನಾವು ಕಟ್ಕೊಂಡಿಲ್ಲ. ಹಂಗಾರೆ ನಿಮ್ಮದು ಬರೋಬ್ಬರಿ ಇದು. ಹಂಗಾರೆ ಇವರು ನಾಮದೇವರಿಗಾದರೂ ನೀವು ಇನ್ನಟ್ಟು ಕಟ್ಕೊಂಡು ಮುಂದೆ ಹೋಗ್ರಿ ಅಂದದ್ದು. ಇನ್ನು ಇದು ಖಾಂಡೇಕರ್, ವಿಶ್ವ ಖಾಂಡೇಕರ್ ಬರೋ ಸ್ಟೋರಿ. ಅಂದರೆ ನಾ ದೇವರಿಗೆ ಹುಟ್ಟಿದವ ಅಂತ ಹೇಳಿದ ಮೇಲೆ ಈ ಕಥೆ ಬರೆದೆ. ಪ್ರಜಾವಾಣಿ ಬಂದರೆ ಭಾಳ ಡಿಸ್ಕಷನ್ ಆಗ್ತದೆ.